ನಮ್ಮ ಆಯ್ಕೆ ಏನು ಜಟಿಲ ಪ್ರಶ್ನೆನೇ ಇಲ್ಲ. ಆರಾಮ್ಸೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆರಾಮ್ಸೆ ಆಗುತ್ತೆ. ಶಾಮನೂರು ಶಿವಶಂಕರಪ್ಪರ ಬರ್ತಡೇ ಆಗಿತ್ತು ಸರ್, ನಿಮ್ಮೆಲ್ಲ ಕರೆ ನಿಮ್ಮ ಸರ್ ಆಹ್ವಾನ ಇತ್ತಾ? ಪ್ರಹ್ಲಾದ್ ಜೋಶಿ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ, ಭಿನ್ನವಾದ ಶ್ರವಣ ಮಾಡಿ. ಅವರು ಇವ್ರನ್ನು ಕರೆದಿದ್ರು, ದಾವಣಗೆರೆ ಎರಡೂ ಟೀಮ್ ಕರೆದು ಮಾತಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಆ ಪ್ರಯತ್ನ ವ್ಯರ್ಥ ಆಯ್ತಾ ಅಂತ. ಯಾಕಂದ್ರೆ ನಿನ್ನೆ ಬಹಿರಂಗವಾಗಿ ಸಿದ್ದೇಶ್ವರ ಅವರ ಜನ್ಮದಿನ ನೆಪದಲ್ಲಿ ಯಡಿಯೂರಪ್ಪನ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಸಿದ್ದಾರೆ. ಖುದ್ದು ಸಿದ್ದೇಶ್ವರ ಅವರು, ಲಿಂಬಾವಳಿ ಅವರು, ಕುಮಾರ್ ಅವರು, ರೇಣುಕಾಚಾರ್ಯ ವಿರುದ್ಧ ಪ್ರತಾಪ್ ಸಿಂಗ್ ಬಹಿರಂಗ ಹೇಳಿಕೆ ಎಲ್ಲಿ ಬ್ರೇಕ್ ಹಾಕಿದ್ದಾರೆ? ನಾನು ಅದನ್ನ ಇನ್ನೂ ಹೇಳಿಕೆಯನ್ನ ನೋಡಿಲ್ಲ. ನಾನು ಹೇಳಿಕೆಯನ್ನ ನೋಡಿಲ್ಲ. ಬರ್ತಡೇ ಮಾಡ್ಕೊಳೋದು ಬಿಡೋದು ಅವ್ರ ವೈಯಕ್ತಿಕ ವಿಚಾರ. ನಾನಂತೂ ಬರ್ತಡೇ ಮಾಡೋ ಅಭ್ಯಾಸ ನನಗಿಲ್ಲ. ಕಳೆದ 15 ವರ್ಷದಿಂದ 16 ವರ್ಷದಿಂದ ನಾನು ಬರ್ತಡೇ ಮಾಡಲ್ಲ. ಯಾರ್ಯಾರು ಬರ್ತಡೇ ಮಾಡೋದಕ್ಕೂ ನನ್ನ ವಿರೋಧ ಇಲ್ಲ. ಯಾರು ಬೇಕಾದ್ರೂ ಬರ್ತಡೇಗಳನ್ನು ಮಾಡ್ಕೊಬೋದು. ಅದು ಅವರ ವೈಯಕ್ತಿಕ ವಿಚಾರ. ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನ ಕರೀತಾರೆ ಅವ್ರ ಬರ್ತಡೇಗೆ ಗೊತ್ತಿಲ್ಲ. ನನ್ನಂತೂ ಕರೆದಿಲ್ಲ. ಅದರಿಂದ ನನ್ಗೆ ಗೊತ್ತಿಲ್ಲದಿರೋ ವಿಚಾರಕ್ಕೆ ನನ್ನ ರಿಯಾಕ್ಷನ್ ನೋ. ಧನ್ಯವಾದಗಳು. ನಮ್ಮ ಆಯ್ಕೆ ಏನು ಜಟಿಲ ಪ್ರಶ್ನೆನೇ ಇಲ್ಲ. ಆರಾಮ್ಸೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆರಾಮ್ಸೆ ಆಗುತ್ತೆ. ಶಾಮನೂರು ಶಿವಶಂಕರಪ್ಪರ ಬರ್ತಡೇ ಆಗಿತ್ತು ಸರ್, ನಿಮ್ಮೆಲ್ಲ ಕರೆ ನಿಮ್ಮ ಸರ್ ಆಹ್ವಾನ ಇತ್ತಾ? ಪ್ರಹ್ಲಾದ್ ಜೋಶಿ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ, ಭಿನ್ನವಾದ ಶ್ರವಣ ಮಾಡಿ. ಅವರು ಇವ್ರನ್ನು ಕರೆದಿದ್ರು, ದಾವಣಗೆರೆ ಎರಡೂ ಟೀಮ್ ಕರೆದು ಮಾತಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಆ ಪ್ರಯತ್ನ ವ್ಯರ್ಥ ಆಯ್ತಾ ಅಂತ. ಯಾಕಂದ್ರೆ ನಿನ್ನೆ ಬಹಿರಂಗವಾಗಿ ಸಿದ್ದೇಶ್ವರ ಅವರ ಜನ್ಮದಿನ ನೆಪದಲ್ಲಿ ಯಡಿಯೂರಪ್ಪನ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಸಿದ್ದಾರೆ. ಖುದ್ದು ಸಿದ್ದೇಶ್ವರ ಅವರು, ಲಿಂಬಾವಳಿ ಅವರು, ಕುಮಾರ್ ಅವರು, ರೇಣುಕಾಚಾರ್ಯ ವಿರುದ್ಧ ಪ್ರತಾಪ್ ಸಿಂಗ್ ಬಹಿರಂಗ ಹೇಳಿಕೆ ಎಲ್ಲಿ ಬ್ರೇಕ್ ಹಾಕಿದ್ದಾರೆ? ನಾನು ಅದನ್ನ ಇನ್ನೂ ಹೇಳಿಕೆಯನ್ನ ನೋಡಿಲ್ಲ. ನಾನು ಹೇಳಿಕೆಯನ್ನ ನೋಡಿಲ್ಲ. ಬರ್ತಡೇ ಮಾಡ್ಕೊಳೋದು ಬಿಡೋದು ಅವ್ರ ವೈಯಕ್ತಿಕ ವಿಚಾರ. ನಾನಂತೂ ಬರ್ತಡೇ ಮಾಡೋ ಅಭ್ಯಾಸ ನನಗಿಲ್ಲ. ಕಳೆದ 15 ವರ್ಷದಿಂದ 16 ವರ್ಷದಿಂದ ನಾನು ಬರ್ತಡೇ ಮಾಡಲ್ಲ. ಯಾರ್ಯಾರು ಬರ್ತಡೇ ಮಾಡೋದಕ್ಕೂ ನನ್ನ ವಿರೋಧ ಇಲ್ಲ. ಯಾರು ಬೇಕಾದ್ರೂ ಬರ್ತಡೇಗಳನ್ನು ಮಾಡ್ಕೊಬೋದು. ಅದು ಅವರ ವೈಯಕ್ತಿಕ ವಿಚಾರ. ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನ ಕರೀತಾರೆ ಅವ್ರ ಬರ್ತಡೇಗೆ ಗೊತ್ತಿಲ್ಲ. ನನ್ನಂತೂ ಕರೆದಿಲ್ಲ. ಅದರಿಂದ ನನ್ಗೆ ಗೊತ್ತಿಲ್ಲದಿರೋ ವಿಚಾರಕ್ಕೆ ನನ್ನ ರಿಯಾಕ್ಷನ್ ನೋ. ಧನ್ಯವಾದಗಳು.